ಒಂದೇ ಒಂದ್ಸತಿ ಆ ಕಣ್ಗಳು ನನ್ನ ಮುಂದೆ ಬರಬಾರ್ದಾ? ಕ್ಷಮಿಸಿ ದೊಡ್ಡ ಯಜಮಾನ್ರೆ, ನಾನು ನೋಡ್ಲಿಲ್ಲ. ಪಾರ್ವತಿ, ಕಣ್ಣಿಗೇನಾಯ್ತು? ಯಾಕೆ ಅಳ್ತಾ ಇದೆಯಾ? ಇಲ್ಲ ದೊಡ್ಡ ಯಜಮಾನ್ರೆ, ಏನಿಲ್ಲ. ನೀನು ಸುಳ್ಳು ಹೇಳ್ಬೋದು, ಆದರೆ ಕಣ್ಣೀರು ತುಂಬಿಕೊಂಡಿರೋ ನಿನ್ನ ಕಣ್ಣುಗಳು ಸುಳ್ಳು ಹೇಳುತ್ತಾ? ಹೇಳು, ಏನಾಯ್ತು ಹೇಳು. ನಿಜವಾಗ್ಲೂ ಏನೂ ಆಗಿಲ್ಲ ದೊಡ್ಡ ಯಜಮಾನ್ರೆ. ಕಣ್ಣು ಕೆಂಪಾಗಿದೆಯಲ್ಲ ಪಾರ್ವತಿ, ಏನೂ ಆಗಿಲ್ಲ ಅಂತ ಹೇಳ್ತಾ ಇದೆಯಾ? ಅದು ಧೂಳು ಬಿತ್ತು ಅಷ್ಟೇ ದೊಡ್ಡ ಯಜಮಾನ್ರೆ. ಧೂಳು ಬಿದ್ದಿದೆ ಅಂದರೆ ನೀರಾಗಿ ತೊಳ್ಕೋಬೇಕು ತಾನೆ? ಧೂಳಿದ್ರೆ ಕಣ್ಣು ಇನ್ಫೆಕ್ಷನ್ ಆಗಲ್ವಾ? ಅದು ಇಲ್ಲ, ಇದು ಇಲ್ಲ. ದೇಹದ ಯಾವುದೇ ಭಾಗಕ್ಕೆ ತೊಂದರೆ ಆದರೂ ಅದು ಕಷ್ಟನೇ. ಅದರಲ್ಲೂ ಕಣ್ಣಿಗೆ ಏನಾದರೂ ತೊಂದರೆ ಆಗಿ ಕಣ್ಣು ಕಾಣಿಸ್ಲಿಲ್ಲ ಅಂದರೆ ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗಲ್ಲ, ಎಲ್ಲ ಬರೀ ಕತ್ಲೆ. ಅದಕ್ಕೆ ಹೇಳೋದು ಕಣ್ಣು ಬೆಳಕಿನ ಸಂಕೇತ ಅಂತ. ಈ ಪ್ರಕೃತಿ ಸೌಂದರ್ಯನ ಸವಿಯೋಕೆ ಅಂತ ದೇವ್ರು ನಮಗೆ ಕೊಟ್ಟಿರೋ ಗಿಫ್ಟೇ ಈ ಕಣ್ಣುಗಳು. ಅದನ್ನು ಕಾಪಾಡ್ಕೊಳ್ಬೇಕಾದು ನಮ್ಮ ಧರ್ಮ ಪಾರ್ವತಿ. ಕಣ್ಣಿಗೆ ಸೆಳೆಯೋ ಶಕ್ತಿ ಇರುತ್ತೆ, ನೋವನ್ನ ಮರೆಸೋ ಮ್ಯಾಜಿಕ್ ಇರುತ್ತೆ. ಅದಕ್ಕೆ ಈ ಕಣ್ಣುಗಳನ್ನ ನಾವು ಕಾಪಾಡ್ಕೋಬೇಕು. ಕಣ್ಣಲ್ಲಿ ಧೂಳು ಹೀಗೆ ಬಿಟ್ರೆ ಇನ್ಫೆಕ್ಷನ್ ಆಗುತ್ತೆ, ಕಣ್ಣು ಉರ್ಬಿದ್ರೆ ಸರಿ ಹೋಗುತ್ತೆ. ಎಲ್ಲಿ ತೋರಿಸು. ದೊಡ್ಡ ಯಜಮಾನ್ರೆ, ಏನು ಹೇಳ್ತಾ ಇದ್ದೀರಾ? ಕಣ್ಣಲ್ಲಿ ಧೂಳು ಬಿದ್ದಿದೆ, ಉರ್ಬಿದ್ರೆ ಸರಿ ಹೋಗುತ್ತೆ ಅಂತ ಅಂದೆ. ಬೇಡ ದೊಡ್ಡ ಯಜಮಾನ್ರೆ, ತಪ್ಪಾಗುತ್ತೆ. ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದು ಮನುಷ್ಯನ ಸಹಜ ಗುಣ. ಹಾಗೆ ಮಾಡಲಿಲ್ಲ ಅಂದರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇರುತ್ತೆ ಹೇಳು. ಎಲ್ಲಿ ಕಣ್ಬಿಡು. ಹೋಯ್ತು ಸ್ವಲ್ಪ. ಅಯ್ಯೋ, ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಆ ಕೆಲಸದವಳ ಕಣ್ಣಿಗೆ ರಂಗೋಲಿ ಪುಡಿ ಹಾಕಿ ಅವಳು ಹೆಂಗ್ ಒದ್ದಾಡ್ತಾಳೆ ಅನ್ನೋದನ್ನ ನೋಡ್ದೆ ಬಂದ್ಬಿಟ್ನಲ್ಲ. ಅಚ್ಚ, ಅವಳು ಹೆಂಗ್ ಒದ್ದಾಡ್ತಾಳೆ ಅನ್ನೋದನ್ನ ನೋಡ್ಬೇಕು. ಈಗ ಮಜಾ ಬರುತ್ತೆ. ಕಣ್ಣೀರಿ ಕಾರಣ ಧೂಳು, ಇನ್ಮೇಲೆ ಪಾರ್ವತಿ ಜೀವನ ಗೋಳು. ಅಯ್ಯಯ್ಯೋ, ನಾನ್ ಮಾಡಿದ ಪ್ಲಾನ್ ಎಲ್ಲ ಹಾಳು. ಈ ಆದಿತ್ಯ ಯಾಕೆ ಕೊಡ್ತಿದ್ದಾನಪ್ಪ ಈ ಕೆಲಸದವಳಿಗೆ ಬಾಳು? ಅಯ್ಯೋ, ಅಯ್ಯಯ್ಯೋ, ನಾನು ಈ ಟೈಮಲ್ಲೇ ಮೊಬೈಲ್ ಬಿಟ್ಟು ಬರ್ಬೇಕಾಗಿತ್ತಾ? ಶೂಟ್ ಮಾಡಿದಿದ್ರೆ ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಆಗಿರೋದು. ಒಳ್ಳೆ ಚಾನ್ಸ್ ಮಿಸ್ ಆಯ್ತಲ್ಲ. ಮಿಸ್ ಆಗಿಲ್ಲ, ಅಖಿಲಕ್ಕ ಇಲ್ಲೇ ಇದ್ದಾರೆ. ಅಕ್ಕ, ಅಯ್ಯೋ, ನಾನು ಜೋರಾಗಿ ಬೇರೆ ಹೇಳಂಗಿಲ್ಲ, ಇವರು ಕೇಳಿಸ್ಕೊಂಡ್ಬಿಡ್ತಾರೆ. ಏನಪ್ಪ ಮಾಡ್ಲಿ? ಅಕ್ಕ,
ಬೇಡದೆ ಇರುವಾಗ ಗರ್ಜನೆ ಮಾಡ್ತಿರ್ತಾರೆ, ಬೇಕಾದ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ. ಅಪ್ಪ, ಹೆಣ್ಣಂಗ್ ಮದ್ವೆ, ಕೊರಳಕ್ ತಾಳಿ ಅಷ್ಟು ಮುಖ್ಯನಾ? ಬಾ, ಈ ಮದುವೆ ಅನ್ನೋದು ಕೆಲವರನ್ನ ಹಾದಿಗೆ ತಂದರೆ ಇನ್ನು ಕೆಲವರಿಗೆ ಜೀವನದ ಹಾದಿಯನ್ನೇ ಬದಲಾಯಿಸುತ್ತೆ. ನಮ್ಮ ಹಿರಿಯರು ಅರ್ಥವಿಲ್ಲದ ಯಾವ ಶಾಸ್ತ್ರವನ್ನು ಮಾಡಿಲ್ಲಮ್ಮ. ಎಲ್ಲದಕ್ಕೂ ಒಂದು ಅರ್ಥ ಇರುತ್ತೆ. ಮದುವೆಯಾಗಿರೋ ಮಹತ್ವ ಬೇರೆ ಇನ್ಯಾವ ಶಾಸ್ತ್ರಕ್ಕೂ ಇಲ್ವೇನೋ. ಇದರ ಅರ್ಥ ಗೊತ್ತಿಲ್ಲದೆ ನೀನು ತುಂಬ ಹೆದರಿದೀಯ. ಪಾರು, ನಿನ್ನ ಕೊರಳಿಗೆ ಬೀಳೋದು ಬರೀ 3 ಗಂಟಲ್ಲ, 3 ಕೋಟಿ ದೇವರುಗಳು ಆಶೀರ್ವಾದ ಮಾಡಿ ಕೊಡುವಂಥ ಮಂಗಳಸೂತ್ರ. ಮೊದಲ ಗಂಟು ನಿನ್ನ ಗಂಡನಿಗೆ ನಿನ್ನ ಬದ್ಧತೆ, ಸ್ವಾಮಿ ನಿಷ್ಠೆಯನ್ನು ಅರ್ಪಿಸೋ ಗಂಟು. ಎರಡನೇ ಗಂಟು ನೀನು ಕಾಲಿಡೋ ಹೊಸ ಮನೆಗೆ, ಬದುಕನ್ನು ಅರ್ಪಿಸೋ ಮಾತಿಗೆ ಕಟ್ಟು ಬೀಳೋ ಗಂಟು. ಮೂರನೇ ಗಂಟು ಭಗವಂತನನ್ನ ಸಾಕ್ಷಿಯಾಗಿ ಭೂಮಿಗಿಳಿಸಿ ಗಂಡ ಹೆಂಡತಿಯ ಬಂಧವನ್ನ ಖಚಿತಪಡಿಸುವಂತ ಗಂಟು. ಇನ್ನು ಗಂಡ ಹೆಂಡತಿ ಇಡುವಂಥ 7 ಹೆಜ್ಜೆ ಸಪ್ತಪದಿ. ಪ್ರೀತಿ, ಶಕ್ತಿ, ಊಟ, ರುಚಿ ಎಲ್ಲವನ್ನು ಸಮನಾಗಿ ಹಂಚಿಕೊಂಡು ಬಾಳ್ತೀವಿ ಅಂತ ಪ್ರಮಾಣ ಮಾಡಿ ಇಡುವಂಥ ಹೆಜ್ಜೆ. ಎರಡು ದೇಹವಾದರೂ ಒಂದೇ ಮನಸ್ಸಿನವರಂತೆ ಬಾಳೋದಕ್ಕಿಡುವಂಥ ಹೆಜ್ಜೆ. ನೀನು ಆಕಾಶವಾದರೆ ನಾನು ಭೂಮಿ ಆಗ್ತೀನಿ, ನೀನು ಕೊಡೋನಾದ್ರೆ ನಾನು ಪಡ್ಕೊಳ್ಳೋಳಾಗ್ತೀನಿ ಅಂತ ಆಣೆ ಮಾಡಿ ಇಡೋ ಹೆಜ್ಜೆ. ಈ ಸಂಸಾರ ಅನ್ನೋ ಮಹಾಸಾಗರದಲ್ಲಿ ಧುಮುಕಿ ಆಯುಷ್ಯ, ಆರೋಗ್ಯ, ಸಂಪತ್ತು ಗಳಿಸಿ ಮಕ್ಕಳನ್ನ ಬೆಳೆಸಿ ಈ ಭೂಮಿಗೆ ಬೇಕಾದ್ದನ್ನ ಕೊಡ್ತೀನಿ ಅಂತ ಶಪಥ ಮಾಡುವಂತ ಹೆಜ್ಜೆ. ಇಬ್ಬರು ಸೇರಿ ಅಗ್ನಿಸಾಕ್ಷಿಯಾಗಿ ಶಪಥ ಮಾಡುವಂತ ಹೆಜ್ಜೆ ನಮ್ಮ ಈ 7 ಹೆಜ್ಜೆ ಸಪ್ತಪದಿ. ಸಪ್ತಪದಿ ಸಪ್ತಪದಿ ಸಪ್ತಪದಿ. ಅಪ್ಪ, ಅದೇನೋ ಆಕಾಶ ತೋರಿಸ್ತಾರಲ್ಲ, ಅದೇನು? ಬರೀ ಆಕಾಶ ಅಲ್ವೋ ಅದು, ಆಕಾಶದಲ್ಲಿರುವ ಅರುಂಧತಿ ನಕ್ಷತ್ರವನ್ನು ತೋರಿಸುವಂತ ಪದ್ಧತಿ ಅದು. ಒಂದು ಸಂಸಾರಕ್ಕೆ ಮಾದರಿಯಾಗಿ, ಸಂಪೂರ್ಣತೆಯ ಸಂಕೇತವಾಗಿ, ಪ್ರೀತಿ ಮತ್ತು ಬಾಂಧವ್ಯದ ಗುರುತಿಗಾಗಿ ಮದುವೆ ಆಗಿರೋ ಗಂಡ ಹೆಂಡತಿಗೆ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ. ನಿನ್ನ ಬದುಕಿನಲ್ಲಿ ಒಳ್ಳೆ ಬೆಳಕು ಮೂಡಲಿ ಅಂತ ಎಲ್ಲರ ಆಸೆ ಕಣೆ. ಆ ದೇವರಿಚ್ಛೆ ಕೂಡ ಅದೇ ಆಗಿದೆ ಅನಿಸುತ್ತೆ. ಒಳ್ಳೆ ಮನಸ್ಸಿರೋರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ಮಗಳೇ. ನೀನು ಒಳ್ಳೆಯವಳು, ರೀತಿ ರಿವಾಜುಗಳನ್ನು ನಂಬೋಳು. ದೇವರು ಇವತ್ತು ಪರೀಕ್ಷೆ ಮಾಡ್ತಾನೆ, ಆದರೆ ನಾಳೆ ಒಳ್ಳೆ ಫಲಿತಾಂಶ ಕೊಟ್ಟೇ ಕೊಡ್ತಾನೆ. ಈ ತರಲೆ ಗಣಿ ಮಾತಿಲ್ಲದೆ ಇರಬಹುದು, ನನ್ನ ಕೈ ತುತ್ತು ಸಿಗದೆ ಇರಬಹುದು, ಆದರೆ ನಾಳೆ ದಿವಸ ನಿನ್ನ ಗಂಡ ಪ್ರೀತಿಯಿಂದ ತಂದುಕೊಡೋ ಮಲ್ಲಿಗೆ ಹೂವು ಇದನ್ನೆಲ್ಲ ಮರೆಸ್ಬಿಡುತ್ತೆ ಮಗಳೇ. ನಿನ್ನ ಮುಖದಲ್ಲಿ ಮಂದಹಾಸ ಮಿಂಚ್ತಾ ಇರುತ್ತೆ. ಚಿಂತೆ ಮಾಡಬೇಡ ಕಣೆ ಮಗಳೇ. ಕೇಳಿಸ್ಕೊಂಡೇನೆ ಅಕ್ಕ, ನಾಳೆ ಬಾವ ಮಲ್ಗೆ ಹೂ ತಂದ್ಕೊಟ್ಟಾಗ ನಮ್ನೆಲ್ಲ ಮರ್ತ್ಬಿಡ್ತೀಯ ಅನ್ನೋ? ಸುಮ್ಮನೆ ತರಲೆ.
ಪಾರ್ವತಿ, ದೊಡ್ಡ ಯಜಮಾನ್ರೆ, ಏನಾಯ್ತು ಪಾರ್ವತಿ? ಯಾಕೆ ಈ ಥರ ಇಲ್ಲಿ ಕೂತಿದ್ಯಾ? ಅದು ದೊಡ್ಡ ಯಜಮಾನ್ರೆ, ಕೆಲಸ ಎಲ್ಲ ಮುಗೀತು, ಹಾಗೆ ಸುಮ್ಮನೆ ಬಂದು ಕೂತಿದ್ದೆ. ಪಾರ್ವತಿ, ಕೆಲಸ ಮುಗ್ದಿದೆ ಅಂದರೆ ನೀನು ಸುಮ್ಮನೆ ಕೂರೋ ಆಸಾಮಿನೇ ಅಲ್ಲ. ಏನಾದರೂ ಒಂದು ಕೆಲಸ ಹುಡ್ಕೊಂಡು ಮಾಡ್ತಾನೆ ಇರ್ತೀಯ. ಇಷ್ಟು ದಿನದಲ್ಲಿ ನಾನು ಅಷ್ಟು ಅರ್ಥ ಮಾಡ್ಕೊಂಡಿಲ್ವಾ ಹೇಳು? ನಿಜವಾಗ್ಲೂ ಹೇಳೋ ಅಂಥದ್ದೇನಿಲ್ಲ ದೊಡ್ಡ ಯಜಮಾನ್ರೆ. ನೀನು ಹೇಳ್ದೆ ಹೋದ್ರು ನನಗೆ ಕಾಣೋ ಅಷ್ಟು ಹತ್ರದಲ್ಲಿ ನಾನಿದ್ದೀನಿ ಪಾರ್ವತಿ. ನೀನು ಡಲ್ಲಾಗಿರೋದಕ್ಕೆ ನಾನು ಕಾರಣ ಹೇಳ? ದೊಡ್ಡ ಯಜಮಾನ್ರೆ, ನಿನ್ನ ಮುಖಕ್ಕೆ ಮೆರುಗು ಕೊಡ್ತಾ ಇದ್ದಿದ್ದು ಪ್ರತಿದಿನ ನಿನ್ನ ಮುಡಿಲಿರ್ತಿದ್ದಿದ್ದು ಹೂವು. ಅದಿವತ್ತಿಲ್ಲ, ಅದಕ್ಕೆ ನೀನು ಡಲ್ಲ ಕಾಣಿಸ್ತಾ ಇದೆಯಾ. ಪಾರ್ವತಿ, ಎಷ್ಟೋ ವಿಚಾರಗಳು ತುಂಬ ಕಾಕತಾಳೀಯವಾಗಿ ನಡೆದೋಗ್ಬಿಡುತ್ತೆ. ನೋಡು, ಇವತ್ತು ನಿನ್ನ ಮುಡಿಲಿ ಹೂವಿಲ್ಲ, ಆದರೆ ದೇವರು ನನ್ನ ಕೈಯಲ್ಲಿ ಹೂ ಕೊಟ್ಟಿದ್ದಾನೆ. ಈ ಹೂನ ನಿನಗೆ ಕೊಡಬೇಕು ಅಂತಲೇ ನನ್ನ ಕೈಯಲ್ಲಿ ಕೊಟ್ಟು ಕಳಿಸಿದ್ದಾನೆ ಅನಿಸುತ್ತೆ. ತಗೋ, ಮುಡ್ಕೋ. ದೊಡ್ಡ ಯಜಮಾನ್ರೆ, ಮುಡ್ಕೋ ಪಾರ್ವತಿ. ಪಾರ್ವತಿ ಅಂದರೆ ಹೇಗಿರಬೇಕು? ಯಾವಾಗಲೂ ಹೊಳಿತಾ ಇರಬೇಕು. ನೀನು ಮನೆ ತುಂಬ ಬೆಳಕು ಚೆಲ್ತಾ ಇರಬೇಕು. ಅದಕ್ಕೆ ಈ ಹೂ ನಿನ್ನ ಮುಡಿಲಿರಬೇಕು. ತಗೋ. ಆದರೆ ಒಂದು ಕಂಡೀಷನ್ ಇದೆ. ನಾನು ನಿನಗೆ ಹೂ ಕೊಡ್ತೀನಿ, ನಾನು ಹೇಳಿದ್ನ ನೀನು ಇವಾಗಲೇ ನನಗೆ ಕೊಡಬೇಕು. ಏನ್ ದೊಡ್ಡ ಯಜಮಾನ್ರೆ? ನಿನ್ನ ಮುಖದಲ್ಲಿ ಸದಾ ಆಭರಣ ಆಗಿರೋ ನಿನ್ನ ನಗು ಕೊಡಬೇಕು. ಈ ಒಡವೆ ನಿನ್ನ ಮುಖದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು, ಸರಿನಾ? ಥ್ಯಾಂಕ್ಸ್ ದೊಡ್ಡ ಯಜಮಾನ್ರೆ. ನಾನು ಬರ್ತೀನಿ ಪಾರ್ವತಿ. ಅಣ್ಣ ಅಣ್ಣ ಮೆಹಂದಿ ತಗೊಂಡೋಗಿ ಕೊಡಿ ಅಣ್ಣ, ಅವ್ರು ತುಂಬಾ ಖುಷಿ ಪಡ್ತಾರೆ. ನಿನ್ನ ಗಂಡ ಪ್ರೀತಿಯಿಂದ ತಂದುಕೊಡೋ ಮಲ್ಲಿಗೆ ಹೂವು ಇದನ್ನೆಲ್ಲ ಮರೆಸ್ಬಿಡ್ತೇನೆ.
ಲೇ ಬಿಗ್ನಾಸಿ ದರ್ಬೇಸಿ, ಕಾಲಿಟ್ ಕಡೆಲೆಲ್ಲ ಕೇಳ್ಗಾಲ ತಪ್ಪಿದ್ದಲ್ಲ. ಕಣ್ಣೆ ನೆತ್ತಿ ಮೇಲೆ ಇಟ್ಕೊಂಡು ತಿರ್ಗಾಡ್ತಿರ್ತೀಯೇನೆ. ನಿನಗ ಅಷ್ಟೊಂದು ಮೀನ್ ತಿನ್ಬೇಕು ಅಂತ ಆಸೆ ಆಗಿದ್ರೆ ಹೊರಗಡೆ ಹೋಗಿ ತಂದು ಬೇಸ್ಕೊಂಡು ತಿನ್ಬೇಕಾಗಿತ್ತು. ಪಾಪ ಆರಾಮಾಗಿ ಆಕ್ವೇರಿಯಂ ಅಲ್ಲಿ ಓಡಾಡ್ಕೊಂಡಿದ್ದ ಕಿಲಕ್ಕನ್ನೇ ತಿನ್ಬೇಕು ಅನಿಸ್ತಾ ನಿನಗೆ? ಮೈ ಮೇಲೆ ಪ್ರಜ್ಞೆ ಇಲ್ವೇನೆ ನಿನ್ಗೆ? ಪಾಪ ಆ ಹುಡುಗಿ ಹೃದಯನು ಈ ಆಕ್ವೇರಿಯಂ ತರನೇ ಚೂರ್ ಚೂರಾಗೋಯ್ತಲ್ಲೇ. ಅದು ಅಲ್ದೆ ಆ ಮೀನ್ ಹೆಸರು ಅಖಿಲ ಅಂತೆ. ಪಾಪ ಅದಕ್ಕೆ ಎಷ್ಟು ನೋವಾಗಿರ್ಬೇಡ. ಒಂದ್ ಕಡೆ ನೆಟ್ಗಿರಕ್ಕಾಗಲ್ವಾ ನಿನ್ಗೆ? ಕಾಮಿನಿ, ಪಾರ್ವತಿ, ಒಂದ್ ಕಡೆಯಲ್ಲಿ ಮೈ ಮೇಲೆ ಜ್ಞಾನ ಇರ್ಬೇಕು ಅಂತ ಪರಿಜ್ಞಾನ ಇರೋದ್ ಬೇಡ ನಿನಗೆ? ಬೆಲೆ ಬಾಳೋ ವಸ್ತು ಹಣದಿಂದ ಬೆಲೆ ಕಟ್ಟಿರೋದಲ್ಲ, ಭಾವನೆಗಳಿಂದ ಬೆಲೆ ಕಟ್ಟಿರೋದು. ಅಂಥ ಬೆಲೆ ಬಾಳೋ ಭಾವನೆನೇ ಒಡೆದು ಹಾಕ್ಬಿಟ್ಟಿಯಲ್ಲ. ಅಮ್ಮ, ಅದು ಅಖಿಲ, ಪಾರ್ವತಿ ಹೀಗೆಲ್ಲ ತಪ್ಪು ಮಾಡೋಳಲ್ಲ. ಅವಳು ಯಾವಾಗ್ಲೂ ಅವಳು ಹುಷಾರು ಇರ್ತಾಳೆ. ಏನೋ ಇಲ್ಲ ರಘು, ಒಂದ್ ಕಡೆಯಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಜಾಗ್ರತೆಯಿಂದ ಇರಬೇಕು. ನಮ್ಮನೇಲಿ ಇವಳು ಒಬ್ಳು ಅಂತ ತಿಳ್ಕೊಂಡು ಇಲ್ಲಿ ಕರ್ಕೊಂಡು ಬಂದು ತಪ್ಪು ಮಾಡದೆ ಅನ್ನಿಸ್ತಾ ಇದೆ. ಅನುಷ್ಕಾ, ನಾನು ಇವಳ ಪರವಾಗಿ ಕ್ಷಮೆ ಕೇಳ್ತೀನಮ್ಮ. ಈ ಮೀನಿನ ಮೇಲೆ ನೀನಿಟ್ಟಿರೋ ಪ್ರೀತಿ ಕಾಳಜಿ ಬೆಲೆ ಕಟ್ಟುವಂಥದ್ದಲ್ಲ. ಆಂಟಿ, ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಕೇಳ್ಬೇಕಾದವರು ತಲೆ ತಗ್ಸಿ ನಿಂತಿರೋವಾಗ. ಮೇಡಮ್, ನನ್ಗೆ ಕ್ಷಮಿಸ್ಬಿಡಿ ಮೇಡಮ್. ಇದೆಲ್ಲ ಹೇಗಾಯ್ತು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಒಂದು ಕ್ಷಣ ಮೈ ಮರೆತರು ಆಘಾತ ತಪ್ಪಿದ್ದಲ್ಲ. ಅಖಿಲ ಆಂಟಿ ಇದಾರೆ ಅಂತ ಬಿಡ್ತಾ ಇದೀನಿ. ಹೋಗಾಚೆ. ಆಂಟಿ, ನಿಮ್ಮ ಮಗಳು ಅನುಷ್ಕಾನ ನಮ್ಮ ಹಿರಿ ಮಗ ಆದಿತ್ಯನಿಗೆ ತಂದ್ಕೋಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ನಿಮಗೆ ಒಪ್ಪಿಗೆ ಇರೋದಾದ್ರೆ ಇವತ್ತು ಶುರುವಾಗಿರೋ ನಮ್ಮ ಗೆಳೆತನ ಸಂಬಂಧವಾಗಿ ಬೆಳೀಲಿ ಅನ್ನೋದು ನಮ್ಮ ಆಸೆ. ಇದು ಕನ್ಸೋ ನನ್ಸೋ ಒಂದು ಗೊತ್ತಾಗ್ತಾ ಇಲ್ಲ. ಭೂಮಿ ಮೇಲಿರೋ ಅತಿ ಅಮೂಲ್ಯವಾದ ವಜ್ರ ನಮ್ಮ ಕೈ ಸಿಕ್ಕಿದಾಗ ಅದು ಮನ್ಸಾರ ಒಪ್ಕೊಳ್ಳದೆ ಬೇರೆ ಆಯ್ಕೆ ಇದೆಯಾ? ಇದು ನಮ್ಮ ಪಾಲಿಗೆ ಬಂದಿದ್ದ ಭಾಗ್ಯ ಅನ್ಕೊಳ್ಳೋದೇ ನಮ್ ಕೆಲ್ಸ. ಅಖಿಲಾಂಡೇಶ್ವರಿ ಅವರೇ ಬಂದು ನಮ್ಮ ಮಗಳನ್ನ ಕೇಳ್ತಾ ಇದಾರೆ ಅಂದ್ರೆ ಆ ಭಗವಂತನೇ ಬೆಸ್ತಿರುವಂತ ನಂಟಿರ್ಬೋದು. ನಮ್ಗೊಪ್ಪಿಗೆ ಇದೆ. ಅನುಷ್ಕಾ, ನೀನ್ ಹೇಳಮ್ಮ. ನಿನ್ನ ಒಪ್ಪಿಗೆ ನಮಗೆ ತುಂಬಾ ಮುಖ್ಯ.
ನಿರ್ಧಾರ ಮಾಡೋದು ನಾವಾದ್ರೂ ಸಂಸಾರ ಮಾಡಬೇಕಾಗಿರೋದು ನೀನು. ನಿನಗೆ ನಮ್ಮನೆ ಅರಸಿ ಆಗೋದಕ್ಕೆ ಆಸೆ ಇದೆಯಾ? ಅರಸನಕೋಟೆ ಅಖಿಲಾಂಡೇಶ್ವರಿಯ ಸೊಸೆಯಾಗಿ ನಮ್ಮನೆ ನಂದಾದೀಪ ಬೆಳಗ್ತೀಯ? ಅಯ್ಯೋ ಭಗವಂತ, ಇದೇನ್ ಹಿಂಗ್ ಬಾಪ್ ಹಾಕ್ಬಿಟ್ರಲ್ಲ ಈ ಅಖಿಲಕ್ಕ. ಇವಳೇನಾದ್ರೂ ನಮ್ಮ ಮನೆ ಸೊಸೆಯಾಗಿ ಬಂದ್ರೆ ನಮ್ ಠೇವಣಿನೇ ಇರೋದಿಲ್ಲ. ಪ್ಲೀಸ್ ಒಪ್ಪಬೇಡ ಕಡೆ. ನನಗೊಪ್ಪಿಗೆ ಇಲ್ಲ. ಏನ್ ಹೇಳ್ತಿದ್ಯಾ ಮಗಳೇ? ನಿನ್ನ ನಿರ್ಧಾರದ ಮೇಲೆ ಒತ್ತಡ ಹೇರೋದಿಲ್ಲ. ನಿನಗಿಷ್ಟ ಇಲ್ಲ ಅಂದ್ರೆ ಬೇಡ. ಆದ್ರೆ ಕಾರಣ ಏನು ಅಂತ ಕೇಳಬಹುದಾ? ನೀವು ಅರಸನಕೋಟೆ ಅಖಿಲಾಂಡೇಶ್ವರಿ ಅವರು, ನೀವು ನನ್ನನ್ನ ಕೇಳಬಾರ್ದು. ನೀವೊಂದ್ ಮಾತು ಹೇಳಿದ್ರೆ ಸಾಕು, ನಾನ್ ತಲೆ ತಗ್ಗಿಸ್ಕೊಂಡು ನಿಮ್ ಹಿಂದೆ ಬರ್ತೀನಿ. ನನ್ನ ಅರಸನ ಕೋಟೆಗೆ ನೀನೇ ರಾಜಕುಮಾರಿ ಆಗ್ಬೇಕು. ನನಗೊಪ್ಪಿಗೆ ಇದೆ ಆಂಟಿ. ನಾಳೆ ನನ್ನ ಮಗ ಆದಿಯ ಬರ್ತ್ಡೇ. ಅವನಿಗೆ ನಾನು ಕೊಡಬೇಕು ಅಂತಿರೋ ಸರ್ಪ್ರೈಸ್ ಗಿಫ್ಟ್ ನೀನೇ. ನಾಳೆ ಬೆಳಿಗ್ಗೆ 7 ಗಂಟೆಗೆ ಒಳ್ಳೆ ಮುಹೂರ್ತ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಆ ಸುಮುಹೂರ್ತದಲ್ಲಿ ಹೊಸ ಬಾಳಿಗೆ ನಾಂದಿಯನ್ನ ಹಾಡೋದಕ್ಕೆ ನಮ್ಮ ಮನೆಯ ಹೊಸಲನ್ನ ದಾಟಿ ಬಾ. ನಾವೆಲ್ಲ ನಿನಗೋಸ್ಕರ ಕಾಯ್ತಾ ಇರ್ತೀವಿ. ಸರಿ ಆಂಟಿ, ಬರ್ತೀನಿ. ಸರಿ, ನಾವಿನ್ ಬರ್ತೀವಿ. ಬರ್ತೀವಮ್ಮ.